ನಮಸ್ಕಾರ. ಮೈಸೂರಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಇನ್ನೊಂದು ಹೊಸ ಮನೆ ಪರಿಚಯ ಮಾಡ್ತಾ ಇದ್ದೀನಿ. ನಾನಿವತ್ತಿರೋದು ಮೈಸೂರು ಬೆಮ್ಮೆಲ್ ಬಡಾವಣೆ, BEML ಬಡಾವಣೆ, ಶ್ರೀನಗರ ಪಕ್ಕ. ಮೈಸೂರು ಹೆಸರಾಂತ ಬಡಾವಣೆಗಳಲ್ಲಿ ಒಂದಾದಂತಹ ಶ್ರೀನಗರ ಅಂತಂದರೆ JP ನಗರ ರಿಂಗ್ ರೋಡ್ ಆದ ನಂತರ ಇರುವಂಥದ್ದು. ಅದರ ಪಕ್ಕದಲ್ಲೇ ಇರುವಂತಹ BEML ಲೇಔಟ್, ಬೆಮ್ಮೆಲ್ ಲೇಔಟ್ ಅಂತ ಈ ಜಾಗದ ಈ ಲೇಔಟಿನ ಹೆಸರು. ಈ ಮನೆ ಏನು ಹೊಸ ಮನೆ ಸೇಲ್ಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಮನೆಯ ಒಳಗೋಕ್ಕಿಂತ ಮುಂಚೆ ಅದರ ಮುಂಭಾಗದಲ್ಲಿ ಇರುವಂತಹ ಬೃಹದಾಕಾರವಾದಂಥ ರಸ್ತೆ, ಯೂಶ್ವಲಿ 30-40 ಮನೆಗಳು ಮುಂದೆ ವಿ ಯೂಶ್ವಲಿ ಗೆಟ್ 30 ಅಥವಾ 40 ಫೀಟ್ ರೋಡು. ಇದು ಸರಿಸುಮಾರು 45ರಿಂದ 50 ಅಡಿ ಇರುವಂತಹ ರಸ್ತೆ, ನಾರ್ತ್ ಫೇಸಿಂಗಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ. ಬನ್ನಿ, ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಭಾಳಷ್ಟು ಜನ ಕೇಳುವಂಥ ಇನ್ನೊಂದು ವಿಚಾರ ಏನಂತಂದರೆ, ಮೈಸೂರಲ್ಲಿ ಯಾವುದೇ ನೀವು ವಿಡಿಯೋ ಮಾಡಿದಾಗ ನೀರಿನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಅಂತ ಭಾಳಷ್ಟು ಜನ ಕೇಳಿರ್ತೀರಿ. ಈ ಬೆಮ್ಮೆಲ್ ಲೇಔಟು ದಿಸ್ ಎ ಮೂಡಾ ಅಪ್ರೂವ್ಡ್ ಲೇಔಟ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಈ ಲೇಔಟ್ಗೆ ಆದಂತಹ ವಾಟರ್ ಸೋರ್ಸ್, ಅಂದರೆ ಈ ಬೆಮ್ಮೆಲ್ ಲೇಔಟ್ ಇದೆ, ಇಲ್ಲಿಗೆ ಆದಂತಹ ವಾಟರ್ ಸೋರ್ಸ್ ಈಗಾಗಲೇ ಮಾಡಿದ್ದಾರೆ. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಮನೆ, ಅಂದರೆ ಇದು ಲೋಡ್ ಬೇರಿಂಗ್ ವಾಲ್ಸ್ ಎಲ್ಲ ಪಿಲ್ಲರ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಹೊಸ ಮನೆ. ಅಂದರೆ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಸೊ ಐ ವಿಲ್ ಶೋ ಯು ದಿ ಗ್ರೌಂಡ್ ಫ್ಲೋರ್ ಹೇಗಿದೆ ಅಂತ. ಯಥಾವತ್ತಾಗಿ ಫಸ್ಟ್ ಫ್ಲೋರ್ ಸಹ ಕಟ್ಟಿದ್ದಾರೆ, ಅಂದರೆ ಸ್ಟೈಲಿಂಗ್ ಇರ್ಬೋದು, ಡಿಸೈನು, ಪ್ಲ್ಯಾನ್ ಎಲ್ಲ ಒಂದೇ ಥರ ಇರುವಂತಹ ಮನೆ. 2 ಮನೆಗಳಿದೆ, ಒಂದರಲ್ಲಿ ತಾವಿದ್ದು ಇನ್ನೊಂದನ್ನು ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂಥದ್ದು, ಅಥವಾ ಎರಡನ್ನೂ ನೀವು ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ. ದಿಸ್ ದ ಪಾರ್ಕಿಂಗ್ ಏರಿಯಾ. ಬನ್ನಿ, ಅಲ್ಲೇ ಸರಿಸುಮಾರು 10,000 ಲೀಟರ್ ಸಂಪ್ ಇದೆ. ಆಲ್ಮೋಸ್ಟ್ ಈ ಮನೆ ಭಾಳಷ್ಟು ಜನ ಕೇಳುವಂಥ ವಿಚಾರ ಅಂದರೆ, ವಾಸ್ತು ಅನುಗುಣವಾಗಿದೆಯಾ ಅನ್ನೋದು ಒಂದು ವಿಚಾರ ಯಾವಾಗಲೂ ಕೇಳ್ತೀರಿ. ಸೊ ದಿಸ್ ಈಸ್ ಎ ನಾರ್ತ್ ಫೇಸಿಂಗ್ ಸೈಟಲ್ಲಿ, ಇದು ಈಸ್ಟ್ ಫೇಸಿಂಗ್. ನಾನು ಇವಾಗ ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ಟೀಕ್ ಡೋರ್ಸು, ಎಲ್ಲ ಮನೇಲಿರುವಂತಹ ಎಲ್ಲ ಡೋರ್ಗಳಿರ್ಬೋದು, ಇಂಟರ್ನಲ್ ಡೋರ್ಸ್ ಇರ್ಬೋದು, ಮೇನ್ ಡೋರ್ಸ್ ಇರ್ಬೋದು, ವಿಂಡೋಗಳು, ಫ್ರೇಮು, ಶಟರ್ಗಳು, ಅಂದರೆ ವಿಂಡೋಸ್ದು ಎಲ್ಲವೂ ಟೀಕು. ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿರುವಂತಹ ಮನೆ, ಅಂದರೆ ಇನ್ನು ಯಾವುದೇ ತರಹ ಇಲ್ಲಿ ಪೆಂಡಿಂಗ್ ವರ್ಕ್ಗಳು ನನಗೆ ಕಂಡು ಬಂದಿಲ್ಲ. ಸೊ ಐ ಫೀಲ್ ದಟ್ ದಿಸ್ ಆರ್ ರೆಡಿ ಟು ಮೂವ್ ಇನ್, ರೆಡಿ ಟು ಆಕ್ಯುಪೈ, ರೆಡಿ ಟು ಲಿವ್ ಇನ್. ಕರೆಕ್ಟಾಗಿರುವಂತಹ ಮನೆ. ಗ್ರನೈಟ್ ಫ್ಲೋರಿಂಗ್ ನೋಡ್ತಾ ಇದ್ದೀರಿ. ಹ್ಯಾಂಗಿಂಗ್ ಲೈಟ್ಸ್, 2 ಹ್ಯಾಂಗಿಂಗ್ ಲೈಟ್ಸ್ ಹಾಕಿದರೆ ಫುಲ್ ಸೈಜ್. ನಾನೇನು ಮನೆ ಹಾಲಲ್ಲಿದ್ದೀನಿ, ಫುಲ್ ಸೈಜು. ನಿಮಗೆ ಏನು ಹಾಲ್ ಸೈಜ್ ಇದೆ, ಹಾಲ್ ಸೈಜ್ ಅಷ್ಟೂ ಸಹ ಫಾಲ್ ಸೀಲಿಂಗ್ ಮಾಡಿ ಮಧ್ಯದಲ್ಲಿ ಫ್ಯಾನ್ ಹಾಕಿ ಎಂಟೈರ್ ಫಾಲ್ ಸೀಲಿಂಗ್, 2 ಫಾಲ್ ಸೀಲಿಂಗ್ ಮಧ್ಯದಲ್ಲಿ 2 ಕಡೆ ಹ್ಯಾಂಗಿಂಗ್ ಲೈಟ್ಗಳನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಏನು ಈ ವಾಲ್ ಇದೆ, ಈ ವಾಲ್ನ ಫುಲ್ಲಾಗಿ ಕವರ್ ಮಾಡಿಬಿಟ್ಟಿದ್ದಾರೆ TV ಕ್ಯಾಬಿನೆಟ್ಗೋಸ್ಕರ. ದೇ ಹ್ಯಾವ್ ಡೆಡಿಕೇಟೆಡ್ ದ ಹೋಲ್ ವಾಲ್ ಫಾರ್ ದಿ TV ಕ್ಯಾಬಿನೆಟ್ಸು. ಈ ಕಡೆ ಕ್ಲೋಸ್ ಕಂಪಾರ್ಟ್ಮೆಂಟ್ ಇದೆ, ಮೇಲ್ಗಡೆ ಓಪನ್ ಶೋಕೇಸ್ ಇದೆ. ಇದು TV ಯೂನಿಟ್ಟು, ನಿಮ್ಮದು ಕನ್ಸೋಲ್ ಅಂದರೆ ಕಂಟ್ರೋಲ್ ಯೂನಿಟ್ಸು, ಪವರ್ ಪಾಯಿಂಟ್ ಇರ್ಬೋದು, DTH ಪಾಯಿಂಟ್ ಇರ್ಬೋದು, ಅಥವಾ CCTV ಕ್ಯಾಮ್ರಾಗೆ Cat 5 ಕೇಬಲ್ಗಳು ಹಾಕಿರ್ತಾರಲ್ಲ ಅದರದ್ದು ಕನೆಕ್ಟಿಂಗ್, ಎಲ್ಲ ಥರದ ಕನೆಕ್ಟಿಂಗ್ ವೈರ್ಗಳನ್ನ ಈಗಾಗಲೇ ಮಾಡಿದ್ದಾರೆ. ಸೊ ಈಗ ಹೇಗಿದೆ ಈ ಮನೆ, ಸೇಮ್ ಯಥಾವತ್ತಾಗಿ ಅಂದರೆ ಆ್ಯಸ್ ಇಟ್ ಈಸ್ ಫಸ್ಟ್ ಫ್ಲೋರ್ ಸಹ ಇರುವಂಥದ್ದು. ಬನ್ನಿ, 2 ರೂಮು, ಪೂಜಾ ರೂಮು ಎಲ್ಲ ತೋರಿಸ್ತೀನಿ. ಸೊ ದಿಸ್ ಈಸ್ ದಿ ಪೂಜಾ ರೂಮ್. ನೋಡ್ಬೋದು, ಭಾಳ ಚೆನ್ನಾಗಿದೆ, ಟೀಕಲ್ಲಿ ಮಾಡಿರುವಂಥದ್ದು. ಇದು ಎಂಟೈರ್ ಪೋರ್ಷನ್ ಮಧ್ಯ ಒಂದು ಗಣಪತಿ ಕಾರ್ವಿಂಗ್ ಮಾಡಿದ್ದಾರೆ. ಆ ಕಡೆ ಈ ಕಡೆ 2 ಆನೆಗಳನ್ನ ಮಾಡಿ ಫುಲ್ ಒಂದು ದೇವಸ್ಥಾನದ ಫೀಲಿಂಗ್ ಬರಬೇಕು. ಗಂಟೆಗಳಿರ್ಬೋದು, ವೆಂಟಿಲೇಷನ್. ನೋಡಿ, ಇದು ತೋರಿಸ್ತಾರೆ ಹತ್ರದಿಂದ, ಒಂದ್ಸರಿ ತೋರಿಸಿ. ಇದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ದಿಸ್ ಕಾರ್ವಿಂಗ್ ವರ್ಕ್ ಏನು ದೇವರ ಗುಡಿಲಿರುತ್ತೆ ದೇವಸ್ಥಾನದಲ್ಲಿ, ಆ ಥರ ಇದೆ. ಒಬ್ಬರು ಈಸಿಯಾಗಿ ಒಳಗೆ ಕೂತು ನೋಡಿ ಒಂದು ಪೀಠ ಮಾಡಿದ್ದಾರೆ. ಹಿಂದುಗಡೆ ಬ್ಯಾಕ್ ಸ್ಟೋನ್ ಕಾರ್ವಿಂಗ್ ಮಾಡಿದ್ದಾರೆ, ಗ್ರನೈಟ್ದು ಸ್ಟೋರ್ನಲ್ಲಿ ಮಾಡಿರುವಂಥದ್ದು. ಸೊ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ನಾನಿವಾಗ 2 ರೂಮ್ಗಳನ್ನ ತೋರಿಸ್ತೀನಿ. ದಿಸ್ ಇಸ್ ರೂಮ್ ನಂಬರ್ 1 ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ಬನ್ನಿ, ನಾನು ಭಾಳಷ್ಟು ವೀಡಿಯೋಗಳಲ್ಲಿ ತೋರಿಸುವಂಥ ವಿಚಾರ ಏನಂದರೆ, ಬಾತ್ರೂಮ್ ಒಳಗೆ ನಮಗೆ ಭಾಳ ಇಕ್ಕಟ್ಟು ಸರ್, ಏನೋ ಸ್ನಾನ ಮಾಡೋಕ್ಕೆ ಆಗಲ್ಲ, ಅಲ್ಲಲ್ಲೇ ತಡಿಯುತ್ತೆ, ಕಾಲು ಹೊಡಿಯುತ್ತೆ ಅಂತಾರೆ. ನಾನು ಈಸಿಯಾಗಿ ಮೂವ್ ಆಗ್ತಾಯಿದ್ದೀನಿ. ಒಂದು ಕನ್ಸೀಲ್ಡ್ ಕಮೋಡ್, ಅಂದರೆ ಸಿಂಗಲ್ ಪೀಸ್ ಕಮೋಡ್. ಇದು 2 ಪೀಸ್ ಅಲ್ಲ, ಸಿಂಗಲ್ ಪೀಸ್ ಕಮೋಡ್ ಇದೆ. ಪಕ್ಕದಲ್ಲೇ ಮಿಕ್ಸರ್ಗಳು, ವಾಟರ್ ಪಾಯಿಂಟು, ನಿಮಗೆ ವಾಟರ್ ಹೀಟರ್ ಹಾಕೊಳ್ಳೋಕ್ಕೆ ಅವಕಾಶ ಮಾಡಿದ್ದಾರೆ. ವೆಂಟಿಲೇಟರ್ ಕೊಟ್ಟರೆ ಅಪ್ಟಿಲ್ಲೇ ತಾರಿಸಿ, ನಾವೇನು ತಾರಿಸಿ ಆಯ್ತಾ ರೂಫ್ ಅಂತೀನಿ, ಅಲ್ಲಿ ತನಕ ಟೈಲ್ಸ್ಗಳನ್ನ ತೊಗೊಂಡು ಹೋಗಿದ್ದಾರೆ. UPVC ಡೋರ್, ಬಿಸಿನೀರು, ತಣ್ಣೀರು, ವಾಟರ್ ಪ್ರೂಫ್ ಡೋರ್ಸ್ಗಳು ಹಾಕಿದ್ದಾರೆ. ನೋಡೋದು ಸ್ಲೈಡಿಂಗ್ ವಾರ್ಡ್ರೋಪು. ನಾನು ಆಗಲೇ ಹೇಳಿದೆ ನಿಮಗೆ, ಏನು ವಿಡಿಯೋ ಸ್ಟಾರ್ಟಿಂಗಲ್ಲೇ, ಕಂಪ್ಲೀಟ್ಲಿ ದಿಸ್ ಇಸ್ ಎ ರೆಡಿ ಟು ಮೂವ್ ಇನ್ ಹೌಸ್. ಎಲ್ಲೂ ಸಹ ನಿಮಗಿನ್ನೂ ಕಾಮಗಾರಿ ಪೆಂಡಿಂಗ್ ಇದೆ ಸುಪ್ರೀತ್, ನಾವು ಬರ್ತೀವಿ, ಇನ್ನೂ ಕೆಲಸ ಮಾಡಿಸ್ಕೋಬೇಕು ಅಂತಿಲ್ಲ. ಇನ್ಕ್ಲೂಡಿಂಗ್ ಕರ್ಟನ್ ರಾಡ್ಸ್ ಇರ್ಬೋದು, ಟೀಕ್ದು. ನಾನು ಆಗಲೇ ಹೇಳಿದಂತೆ ಈ ವಿಡಿಯೋದಲ್ಲಿ ಎಲ್ಲ ಡೋರ್ಸು, ವಿಂಡೋಸು, ಫ್ರೇಮ್ಗಳು, ಶಟರ್ಗಳು ಎಲ್ಲ ಫಸ್ಟ್ ಕ್ವಾಲಿಟಿ ಟೀಕು. ಇದೊಂದು ಪೇಂಟಿಂಗ್ ವಿತ್ ವಾಲ್ ಹ್ಯಾಂಗಿಂಗ್ ತೋರಿಸ್ತಾರೆ ನೋಡಿ, ಭಾಳ ಚೆನ್ನಾಗಿದೆ ಇದು. ದಿಸ್ ಇಸ್ ಏನು ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಕಾಂಪ್ಲಿಮೆಂಟಿಂಗ್ ವಿತ್ ದಿ ಫಾಲ್ ಸೀಲಿಂಗ್ ಕಲರ್ಗೆ ಅದೊಂದು ಸರಿ ತೋರಿಸ್ತಾರೆ ನೋಡಿ. ಫಾಲ್ ಸೀಲಿಂಗ್ ಕಲರು ಮತ್ತು ಈ ವಾಲ್ ಕಲರ್ ಎರಡೂ ಒಂದಕ್ಕೊಂದು ಪಕ್ಕಾ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ದಿಸ್ ಇಸ್ ದಿ ಕಿಚನ್ ಏರಿಯಾ. ಮಾಡ್ಯುಲರ್ ಕಿಚನ್ ಇದೆ.
ತೋರಿಸ್ತಾರೆ. ಮಾಡ್ಯುಲರ್ ಕಿಚನ್ನು. ಸೊ ಚಿಮ್ನಿ ಕೊಟ್ಟಿದ್ದಾರೆ. ವಾಸ್ತು ಅನುಗುಣವಾಗಿ ಅಂತ ಯಾಕೆ ಹೇಳಿದೆ ಅಂತಂದರೆ ಇದನ್ನು ಅಗ್ನಿಮೂಲೆ, ಈಸ್ಟಿಂದ ನಾನು ಎಂಟ್ರಾದೆ, ಈಸ್ಟಿಗೆ ಅಗ್ನಿಮೂಲೆ, ದೇವ್ರ ಮನೆಯೂ ಈಸ್ಟ್ ಫೇಸಿಂಗ್ ಇರುವಂಥದ್ದು. ನಾನು ರೂಮ್ ನಂಬರ್ 1 ತೋರಿಸಿದೆ. ದಿಸ್ ಇಸ್ ರೂಮ್ ನಂಬರ್ 2 ವಿತೌಟ್ ಅನ್ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಸಹ ಅಷ್ಟೇ, ದ ಕಂಟಿನ್ಯೂಡ್ ದ ಕ್ಲಾಸ್. ಏನು ಅವರ ಮೆಟೀರಿಯಲ್ನ ರೂಮ್ಗಳಲ್ಲಿ ಯೂಸ್ ಮಾಡಿದ್ರೆ ಎಲ್ಲೂ ಸಹ ಅಲ್ಲಿ ಒಂದು ಕಡೆ ಮಾಡಿ ಇಲ್ಲಿ ಟೆಕ್ಸ್ಚರ್ ಪೇಂಟ್ ಕೊಟ್ಟಿಲ್ಲ ಅಂತಿಲ್ಲ, ಇಲ್ಲೂ ಸಹ ಟೆಕ್ಸ್ಚರ್ ಪೇಂಟ್ನ ಕೊಟ್ಟಿದ್ದಾರೆ. ಸೊ ಎಲ್ಲ ಫಾಲ್ ಸೀಲಿಂಗ್ ನೋಡ್ಬೋದು, ಲೈಟಿಂಗು, ಫ್ಯಾನ್ಗಳು, ವಾರ್ಡ್ರೋಪು, ಮೇಲ್ಗಡೆ ಅಟ್ಟ ಕವರ್ ಮಾಡಿದ್ದಾರೆ. ದಟ್ಸ್ ಕಾಲ್ಡ್ ಎ ಲಾಫ್ಟ್. ಇಲ್ಲೂ ಅಷ್ಟೇ ದೇ ಹ್ಯಾವ್ ಡನ್ ದಿ ಸ್ಲೈಡಿಂಗ್ ವಾರ್ಡ್ರೋಪ್. ಇದು ಅಷ್ಟೇ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಡೋರು, ಇಂಟರ್ನಲ್ ಡೋರು, ಫ್ರೇಮು, ಅದಕ್ಕೆ ಹಾಕಿರುವಂತಹ ಶಟರ್ಸು ಎಲ್ಲ ಅದನ್ನೇ ಫಸ್ಟ್ ಕ್ವಾಲಿಟಿ ಟೀ ಕುಡ್ಡಲ್ಲಿರುವಂಥದ್ದು. 2 ರೂಮ್ ತೋರಿಸಿದೆ. ಪೂಜಾ ರೂಮ್ ನೋಡಿದ್ರಿ, ಡೈನಿಂಗ್ ಏರಿಯಾ ನೋಡಿದ್ರಿ, ಕಿಚನ್ನು. ಇಲ್ಲಿ ಬನ್ನಿ, ದಿಸ್ ದಿ ಕಾಮನ್ ವಾಶ್ರೂಮು. ಇಲ್ಲಿ ಕಮೋಡ್ ಹಾಕಿ ಕೊಡ್ತಾರೆ, ಈಗ ಹಾಕಿಲ್ಲ, ಕಮೋಡ್ನ ಫಿಕ್ಸ್ ಮಾಡಿ ಕೊಡ್ತಾರೆ. ಹಿಂದೆ ಮನೆಯ ಹಿತ್ತಲು. ದಿಸ್ ಇಸ್ ದಿ ಮನೆ ಬ್ಯಾಕ್ ಸ್ಪೇಸ್. ಮನೆ ಇಲ್ಲೊಂದು ಏನಂತಂದರೆ ಬನ್ನಿ ಇದು ತೋರಿಸ್ತೀನಿ. ಇದು ವಾಟರ್ ಪಾಯಿಂಟ್ ನಿಮಗೆ ಕೆಳಗೆ. ಇದು ದಿಸ್ ಇಸ್ ಫಾರ್ ಯುವರ್ ವಾಷಿಂಗ್ ಮಿಷಿನ್ನ ಇಲ್ಲೇ ಯೂಸ್ ಮಾಡಿ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟ್ರು ಎಂಟ್ರಿ ಮತ್ತು ಎಕ್ಸಿಟ್ಗೆ 2 ಟ್ಯಾಪ್ಗಳು, ಆ್ಯಂಟಿಸ್ಕೆ ಟೈಲ್ಸ್ಗಳು ಇಟ್ಟಿದ್ದಾರೆ. ಇಂಡಿಯನ್ ಸ್ಟೈಲ್ ಕಮೋಡ್ನ ನೀವು ನೋಡಿದ್ದೀರಿ ಈಗಾಗಲೇ. ಸೊ ದಿಸ್ ಇಸ್ ದಿ ಬಟ್ಟೆ ಒಗೆದು ಇಲ್ಲೇ ಒಣಗಾಕೊಳ್ಳಿಕ್ಕೆ ಆಪ್ಷನ್ ಮಾಡಿದರೆ. ಎಲ್ಲ ಕಡೆ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ಇಲ್ಲೆಲ್ಲೂ ಸಹ ಇಂಟ್ರೂಷನ್ ಆ ಥರ ಯಾರು ಬಂದರು ಹೋದರು ಏನೋ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 2 ಬೆಡ್ರೂಮ್. ಆಲ್ಮೋಸ್ಟ್ ರೆಡಿ ಟು ಮೂವ್ ಇನ್. ಇನ್ಯಾವುದೇ ತರಹ ಪೆಂಡಿಂಗ್ ವರ್ಕ್ ಇಲ್ಲ. ಗ್ರೌಂಡ್ ಫ್ಲೋರಲ್ಲಿ ಏನು ನೀವು ಮನೆ ನೋಡಿದ್ರಿ, 2 ಬೆಡ್ರೂಮ್ ಮನೆ, ಹಾಲು, ಕಿಚನ್ನು, ದೇವ್ರ ಮನೆ, 2 ರೂಮು, ಒಂದು ಅಟ್ಯಾಚ್, ಒಂದು ವಿತೌಟ್ ಅಟ್ಯಾಚ್ ಇದೆ. ಸೇಮ್ ಇದೇ ಥರ ಫಸ್ಟ್ ಫ್ಲೋರಲ್ಲೂ ಮಾಡಿದ್ದಾರೆ. ಸೊ ನೀವು ಈ ಪೋರ್ಷನ್ನ ನೀವು ಇಟ್ಕೊಂಡು ಇನ್ನೊಂದು ಪೋರ್ಷನ್ನ ನೀವು ರೆಂಟಿಗೆ ಕೊಡಬಹುದು, ಅಥವಾ 2ನ್ನೂ ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ. ಯಾಕಿದ್ದು ನಾನು 2-3 ಸರಿ ಹೇಳಿದೆ, ರೆಡಿ ಇದೆ. ಭಾಳಷ್ಟು ಕಡೆ ಏನಾಗುತ್ತೆ ಅಂತಂದರೆ ಎಲ್ಲೋ ಏನೋ ಒಂದು ಲೈಟ್ ಇರಲ್ಲ, ಕರ್ಟನ್ ರಾಡ್ಸ್ ಹಾಕಿರಲ್ಲ. ನೋಡಿ ಇಲ್ಲಿ ಡಬಲ್ ಕರ್ಟನ್ ರಾಡ್ ಹಾಕಿದ್ದಾರೆ. ಸೊ ಕರ್ಟನ್ ರಾಡ್ ಹಾಕಿರಲ್ಲ, ಅದೇ ತಿರ್ಗಿ ನೀವು ಕಾರ್ಪೆಂಟರ್ ಕರಿಬೇಕು, ಹೋಗ್ಬಿಟ್ಟು ತೊಗೊಂಬರ್ಬೇಕು, ಹಾಕಿಸ್ಬೇಕು. ಯಾವುದೇ ತರಹದ ಪ್ರಮೇಯ, ಈ ಥರದ್ದು ಪ್ರಾಬ್ಲಮ್ ಇಲ್ಲದೆ ಇರುವಂತಹ ಒಳ್ಳೆ ಗುಣಮಟ್ಟದ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ, ಅಂದರೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗಳನ್ನ, ಒಳ್ಳೆ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಚೆನ್ನಾಗಿ ಪಿಲ್ಲರ್ಗಳನ್ನ ಹಾಕಿ, ಒಳ್ಳೆ ಇನ್ನರ್ ಮೆಟೀರಿಯಲ್ ಅಷ್ಟೇ ಇನ್ನೂ ಸಹ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗದೆ ಕಟ್ಟಿರುವಂತಹ ಹೊಸ ಮನೆ. ಮೈಸೂರು BEML ಬಡಾವಣೆ, ಶ್ರೀನಗರ, JP ನಗರ ರಿಂಗ್ ರೋಡ್ ಆದ ನಂತರ ಅದು ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 9 ಕಿಲೋಮೀಟ್ರಲ್ಲೇ ಇರುವಂತಹ ದಿಸ್ ಇಸ್ ಎ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂಥದ್ದು. ಮೈಸೂರು ಮಹಾನಗರ ಪ್ರಾಧಿಕಾರದಿಂದ, ಮಹಾನಗರ ಪಾಲಿಕೆಯಿಂದ ಇದೆಲ್ಲವೂ ಮನೆ ಕಟ್ಟಲಿಕ್ಕೆ ಪ್ಲ್ಯಾನ್ ಅಪ್ರೂವಲ್ ಇರ್ಬೋದು, ಖಾತಾ ಇರ್ಬೋದು, ಕಂದಾಯ ಇರ್ಬೋದು, ಎಲ್ಲವೂ ದಿಸ್ ಇಸ್ ಅಪ್ರೂವ್ಡ್ ಫ್ರಮ್ ಮೂಡಾ. ಸೊ ಈ ಮನೆ ಮುಂದೆ ಇನ್ನೊಂದು ವಿಚಾರ ಏನು ಹೇಳಿದೆ ಅಂದರೆ, ಮನೆ ಎಂಟ್ರ್ ಆಗ್ಬೇಕಾದ್ರೆ ಹೇಳಿದೆ, ಯೂಶಲಿ 30-40 ಮನೆಗಳ ಮುಂದೆ ಯು ಗೆಟ್ 30 ಫೀಟ್ ರೋಡ್, ಮ್ಯಾಕ್ಸಿಮಮ್ 35 ಫೀಟ್ ರೋಡ್ ಇರುತ್ತೆ. ಈಗ ಅರೌಂಡ್ ಇದು 40 to 45 ಫೀಟ್ ರೋಡ್, ದೊಡ್ಡ ರಸ್ತೆ ದೊಡ್ಡದಾಗಿದೆ. ಒನ್ ಆಫ್ ದ ಪಾರ್ಕಿಂಗ್ ಪ್ರಾಬ್ಲಮ್ಗೆ ಈ ವಿಚಾರಗಳನ್ನ ನಾನು ಹೇಳ್ತಿದ್ದೆ. ಸೊ ದಿಸ್ ಇಸ್ ಕಂಪ್ಲೀಟೆಡ್ ದ ಟೂರ್ ಆಫ್ ದಿಸ್ ಹೋಲ್ ಹೌಸ್. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನಮ್ಗೆ ಇನ್ನೇನಾದ್ರು ಮಾಹಿತಿ ಬೇಕು, ರೇಟು, ಲೊಕೇಶನ್ನು, ಪ್ರಾಪರ್ಟಿ ವಿಸಿಟ್ಟು, ಬ್ಯಾಂಕ್ ಲೋನು, ಇವೆಲ್ಲವಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ. Thank you very much for watching this video.